ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಟೈಮ್ ಆಗಲೇ 2 ಗಂಟೆ ಆಯಿತು, ಕರೆಕ್ಟಾಗಿ 2 ಗಂಟೆ ಆಗಿದೆ. ಈಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ ಮತ್ತು ಮಧ್ಯಾಹ್ನದಿಂದ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಇನ್ನು ನನ್ನ ಮಗ ಮಲ್ಕೊಂಡಿದ್ದಾನೆ. ನಮ್ಮ ಮನೆಯವ್ರು ಕಟಿಂಗ್ ಮಾಡಿಸ್ಕೊಬರಕ್ಕೆ ಹೋಗಿದ್ದಾರೆ. ತುಂಬ ದಿನ ಆಯ್ತು ಅನ್ಸುತ್ತೆ ಕಟಿಂಗ್ ಮಾಡಿಸಿಲ್ಲ ಅವರು. ಯಾಕೆಂದರೆ ತೋಟದಲ್ಲೇ ಇರ್ತಾರಲ್ಲ, ಅವ್ರಿಗೆ ಟೈಮೇ ಸಿಗಲ್ಲ ಹೋಗೋಕ್ಕೆ. ಅದಕ್ಕೋಸ್ಕರ ಇನ್ನು ಬಂದಿದ್ರಲ್ವ, ಇಲ್ಲೇ ಹತ್ರನೇ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಬೇಗ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನೀರು ಕೂಡ ಕಾಯಿಸ್ಬೇಕಿನ್ನ ನೀರು ಕಾಯಿಸಿಲ್ಲ. ಮತ್ತು ಪಾತ್ರೆ ಕೂಡ ಹೊರಗಡೆ ಇಟ್ಟಿದ್ದೀನಿ. ಪಾತ್ರೆ ಕೂಡ ತೊಳಿಬೇಕು, ಕಸ ಎಲ್ಲ ಗುಡಿಸ್ಬೇಕು. ಮತ್ತು ಗುರುವಾರ ನೆಲ ಎಲ್ಲ ಒರೆಸ್ಬೇಕು. ಇನ್ನು ಕೆಲಸ ಜಾಸ್ತಿ ಇದೆ. ಅದಕ್ಕೋಸ್ಕರ ನನ್ನ ಮಗ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಏನು ಕೆಲಸ ಮಾಡಲಿಲ್ಲ. ಮತ್ತು ನೈಟ್ ಬೇರೆ ಫುಲ್ಲು ನಿದ್ದೆ ಬೇರೆ ಕಟ್ಟಿದ್ದಲ್ವ, ಅದಕ್ಕೋಸ್ಕರ ಸ್ವಲ್ಪ ತಲೆನೋವು ಕೂಡ ಜಾಸ್ತಿನೇ ಇದೆ. ಕೆಲಸ ಎಲ್ಲ ಹಂಗೆ ಇದೆ. ಅದಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು. ಅವ್ರು ಬರೋಷ್ಟಕ್ಕೆ ಬೇಗ ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಬಿಡ್ತೀನಿ. ಫಸ್ಟ್ ನೀರು ಕಾಯಿಸ್ತೀನಿ. ನೀರು ಕಾಯಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳಿತೀನಿ. ಆಮೇಲೆ ಬೇಗನೆಲ್ಲ ಒರೆಸ್ಕೊಬಂದ್ಬಿಡ್ತೀನಿ. ನೋಡ್ತಾ ಇರ್ಬೋದು, ನಿದ್ದೆಗಣ್ಣಿನ ಥರನೇ ಐತೆ. ಫೇಸ್ ಎಲ್ಲ ಡಲ್ ಆಗಿಬಿಟ್ಟಿದೆ. ಸುಮ್ಮನೆ ಎಷ್ಟು ಸತಿ ಮುಖ ತೊಳೆದ್ರೂ ಕೂಡ ಫೇಸು ಡಲ್ ಥರನೇ ಕಾಣಿಸ್ತಾ ಇರುತ್ತೆ. ಅಷ್ಟೇ, ಸರಿಯಾಗಿ ನಿದ್ದೆ ಆಗಲಿಲ್ಲ ಅಂದರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಟೈಮ್ ಅಷ್ಟೇ. ಇನ್ನು ಬ್ಯಾಗ್ ಕೂಡ ಎಲ್ಲ ಹಂಗೆ ಇದ್ದಾವೆ. ಬ್ಯಾಗೆಲ್ಲ ತೆಗಿಬೇಕು, ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಮತ್ತೆ ಎಲ್ಲಿದ್ದು ಅಲ್ಲೆಲ್ಲ ಜೋಡಿಸ್ಬೇಕು. ಸುಮ್ಮನೆ ರಾತ್ರಿ ಅರ್ಜೆಂಟಿಗೆ ಎಲ್ಲ ಸುಮ್ಮನೆ ಏನು ಸಿಗುತ್ತೆ ಅದೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ಬಿಟ್ಟಿದ್ವಿ, ಭಯ ಪಟ್ಕೊಂಡು. ಅದಕ್ಕೋಸ್ಕರ ಇವಾಗೆಲ್ಲ ತಂದು ಇಟ್ಟಿದ್ದೀವಲ್ಲ, ಇದೆಲ್ಲ ತೆಗಿಬೇಕಿನ್ನ. ಬೆಡ್ಶೀಟ್ ಎಲ್ಲ ಹಂಗೆ ಇದ್ದಾವೆ, ಅವೆಲ್ಲ ತೆಗೆದು ಸ್ವಲ್ಪ ನೀಟಾಗಿ ಜೋಡಿಸ್ಬೇಕು. ಫಸ್ಟ್ ಇದೆಲ್ಲ ಕೆಲಸ ಮಾಡಿಕೊಂಡು ಆಮೇಲೆ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ನೋಡಿ, ಸಪೋರ್ಟ್ ಮಾಡಿ. ಇನ್ನು ನಮ್ಮ ಮನೆಯವ್ರನ್ನ ಕಟಿಂಗ್ ಮಾಡಿಸ್ಕೊಬರಕ್ಕೆ ಕಳಿಸ್ಬಿಟ್ಟು ನನ್ನ ಮಗ ಕೂಡ ಮಲ್ಕೊಂಡಿದ್ದ. ಇನ್ನು ಅಷ್ಟರೊಳಗೆ ಅವ್ರು ಬರೋಷ್ಟರೊಳಗೆ ಸ್ವಲ್ಪ ಗಂಜಿ ಆದರೂ ಮಾಡೋಣ, ಬೇಗ ಬಂದರೆ ಕುಡಿದು ಹೊರಗಡೆನೇ ಇರಲಿ, ಆಮೇಲೆ ಸ್ನಾನ ಮಾಡಿಸಿ ಒಳಗೆ ಕರ್ಕೊಂಡೋಣ ಅಂತ ಹೇಳಿ ಇವಾಗ ಗಂಜಿ ಕೂಡ ಇಟ್ಟಿದ್ದೀನಿ. ಒಂದು ಸ್ವಲ್ಪ ತೆಳುವಾಗಿರೋದೇ ತಿನ್ನಬೇಕಂತ ಹೇಳಿದ್ದಾರೆ. ಜಾಸ್ತಿ ಗಟ್ಟಿ ವಸ್ತು ಏನು ತಿನ್ನೋಂಗಿಲ್ಲ. ಎಲ್ಲರೂ ಕೂಡ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಏನಾಗಿತ್ತು, ಏನು ಸರಿಯಿಲ್ಲ ಅಂತ ಹೇಳ್ಬಿಟ್ಟು. ಅವ್ರಿಗೆ ಸ್ವಲ್ಪ ಹೊಟ್ಟೆ ಪ್ರಾಬ್ಲಮ್ ಆಗಿತ್ತು. ತುಂಬ ಹೊಟ್ಟೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಹೊಟ್ಟೆ ನೋವು ಬಂದಿತ್ತು. ಮತ್ತು ಸ್ವಲ್ಪ ಮೋಷನ್ ಎಲ್ಲ ಕಟ್ಟಾಗಿಬಿಟ್ಟಿತ್ತು. 4-5 ಡೇಸಿಂದ ಅವ್ರಿಗೆ ಮೋಷನೇ ಆಗಿರಲಿಲ್ಲ. ಅದಕ್ಕೋಸ್ಕರ ಹೊಟ್ಟೆ ಎಲ್ಲ ಉಬ್ಬರ ಬಂದುಬಿಟ್ಟು ಹೊಟ್ಟೆ ಎಲ್ಲ ಗಟ್ಟಿಯಾಗಿ ತುಂಬ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ. ಅದಕ್ಕೆ ಅವರು ಎಲ್ಲ ಟ್ರೈ ಮಾಡಿದ್ದಾರೆ, ಬಾಳೆಹಣ್ಣು ಅದೆಲ್ಲ ತಿಂದಿದ್ದಾರೆ, ಮತ್ತು ತುಪ್ಪ ಅದೆಲ್ಲ ತಿಂದಿದ್ದಾರೆ. ಏನಾದರೂ ಬರುತ್ತೇನೋ, ಏನಾದರೂ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೆ ಸರಿ ಹೋಗಿಲ್ಲ. ಅದು ಹಾಸ್ಪಿಟ್ಲಿಗೆ ತೋರಿಸೋವರೆಗೂ ಅದು ಸರಿಯೇ ಹೋಗಲಿಲ್ಲ. ಇದ್ದಕ್ಕಿದ್ದಂಗೆ ಅವ್ರಿಗೆ ಹೆಚ್ಚು ಕಡಿಮೆ ಆಗಿಬಿಟ್ಟು ಒಂದು ಸ್ವಲ್ಪ ಹೊಟ್ಟೆ ಎಲ್ಲ ಜಾಸ್ತಿ ಉಬ್ಬರ ಬಂದು ಗಟ್ಟಿಯಾಗಿ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಅವ್ರಿಗೆ. ಅದೇ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಇನ್ನು ಕರ್ಕೊಬಂದು ಎಲ್ಲ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಎಲ್ಲ ಕ್ಲಿಯರ್ ಆಯಿತು. ಅದಕ್ಕೋಸ್ಕರ ಅವರು ಫುಲ್ಲು ಮೆಡಿಷನ್ ಕೊಟ್ಬಿಟ್ಟಿದ್ದಾರೆ. ಏನು ಗಟ್ಟಿ ವಸ್ತು ಏನು ತಿನ್ನೋಂಗಿಲ್ಲ. ಇದು ಮುದ್ದೆ ಆಗಲಿ, ಅನ್ನ ಆಗಲಿ ಅದೆಲ್ಲ ತಿನ್ನೋಂಗಿಲ್ಲ. ಕುಡಿಬೇಕು. ಮತ್ತು ಎಳ್ನೀರು ಅಷ್ಟು ಮಾತ್ರ ಹೇಳಿದ್ದಾರೆ ಅಷ್ಟೇ. ಇನ್ನು ಇಡ್ಲಿ, ದೋಸೆ ಅದೆಲ್ಲ ಏನು ಕೂಡ ಸ್ವಲ್ಪ ದಿನ ತಿನ್ನೋ ಹಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೋಸ್ಕರ ಇನ್ನು ಬರ್ತಾರೇನೋ, ಬಂದರೆ ಬೇಗ ಸ್ವಲ್ಪ ಕುಡಿದು ಹೊರಗಡೆನೇ ಇರಲಿ ಅಂತ ಹೇಳಿ ತೆಳ್ಳಗೆ ಸ್ವಲ್ಪ ನೀಟಾಗಿ ಗಂಜಿ ಮಾಡಿದೆ. ರವೆ ಗಂಜಿನೇ ಮಾಡಿದೆ. ಇನ್ನು ರವೆ ಗಂಜಿ ಮಾಡಿಟ್ಟು ಇವಾಗ ನೀರು ಕಾಯಿಸ್ತಾ ಇದ್ದೀನಿ. ಇಲ್ಲೇ ನಾವು ಯಾವಾಗಲೂ ನೀರು ಕಾಯಿಸೋದು. ಮತ್ತು ಸೌದೆ ಕೂಡ ಇರಲಿಲ್ಲ, ಖಾಲಿ ಆಗಿಬಿಟ್ಟಿದ್ದಾವೆ. ಈ ಕಡೆ ಅಂತೂ ಸ್ವಲ್ಪ ಸೌದೆ ಸಿಗೋದೇ ಕಷ್ಟ ಆಗಿಬಿಟ್ಟಿದೆ, ಎಲ್ಲೂ ಸಿಗ್ತಾಯಿಲ್ಲ. ಇನ್ನು ಅಂಗಡಿ ಮುಂದೆ ಚಪ್ರ ಇತ್ತಲ್ಲ ನಮ್ಮದು ಫಸ್ಟಿಗೆ, ಆ ಚಪ್ರದ ಮತ್ತು ಇದು ಗೂಟ ಅವೆಲ್ಲ ಸ್ವಲ್ಪ ಇದ್ದವು. ಅವನ್ನು ಕೂಡ ನಮ್ಮ ಅಣ್ಣ ಕಡಿದು ಕೊಡ್ತಾ ಇದ್ದಾರೆ. ಒಂದು ಸ್ವಲ್ಪ ಕಡಿದು ಕೊಡೋಣ ಒಂದು ಗೂಟ ಅಂದೆ. ಇನ್ನು ಅವರು ಕೂಡ ಅಲ್ಲಿ ಹೊರಗಡೆ ಕಡಿತಾಯಿದ್ರು. ಇನ್ನು ನಾನು ಒಳಗಡೆ ಬಂದುಬಿಟ್ಟು ಇವಾಗ ನೀರು ಕಾಯಿಸ್ತಾ ಇದ್ದೀನಿ. ಇನ್ನು ಹೆಂಗಿದ್ರು ಅಂಗಡಿಗೆಲ್ಲ ಸ್ವಲ್ಪ ಐಟಮ್ ತರಬೇಕಾದ್ರೆ ಈ ಥರ ಬಾಕ್ಸ್ ಎಲ್ಲ ಬರುತ್ತಲ್ಲ, ರೊಟ್ಟೆಲ್ಲ ಇರೋದು, ಅದು ಸ್ವಲ್ಪ ಈಸಿ ಆಗುತ್ತೆ. ನಾವು ಗುಜ್ರಿಗೆ ಹಾಕಿದ್ರು ಕೂಡ ದುಡ್ಡು ಕೊಡ್ತಾರೆ. ಬಟ್ ಇವಾಗ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಒಲೆ ಹಚ್ಚೋಕ್ಕೆ ಏನು ಇರಲಿಲ್ಲ. ಅದಕ್ಕೋಸ್ಕರ ಇದೇ ಇತ್ತಲ್ಲ ಹೆಲ್ಪ್ ಆಯಿತು ನಮಗೆ. ಇದರಲ್ಲೇ ನಾವು ಫಸ್ಟ್ ಒಲೆ ಹಚ್ತೀವಿ, ಆಮೇಲೆ ಸೌದೆ ತೊಗೊಂಡೋಗಿ ಇಟ್ಟರೆ ಬೇಗನೆ ಹಚ್ಕೊಳ್ಳುತ್ತೆ. ಮತ್ತು ನೀರು ಕೂಡ ಚೆನ್ನಾಗಿ ಕಾಯ್ತವೆ. ಇನ್ನು ಅಷ್ಟರಲ್ಲಿ ನಮ್ಮ ಅಣ್ಣ ಕೂಡ ಸೌದೆ ಎಲ್ಲ ಹೊಡ್ಕೊಟ್ರಿ. ನಾವು ಪಾತ್ರೆ ಕೂಡ ಎಲ್ಲ ಹೊರಗಡೆ ಇಟ್ಟಿದ್ದೆ. ಫಸ್ಟ್ ಎಲ್ಲ ನೀಟಾಗಿ ಗಂಜಿ ಮಾಡಿಕೊಟ್ಬಿಟ್ಟು ಫಸ್ಟ್ ನೀರು ಕಾಯಿಸೋಣ, ಬರೋಷ್ಟೊತ್ತಿಗೆ ಇದಾಗುತ್ತೆ ಅಂತ ಹೇಳಿ ಇದು ಮಾಡ್ತಾಯಿದ್ದೀನಿ. ಇನ್ನು ನನ್ನ ಮಗ ಕೂಡ ಸದ್ಯ ಮಲ್ಕೊಂಡಿದ್ದ. ಇನ್ನು ನೋಡ್ತಾ ಇರ್ಬೋದು ಎಷ್ಟೊಂದು ಬಟ್ಟೆ ಎಲ್ಲ ತೊಗೊಂಡೋಗಿದ್ವಲ್ವ, ಅದು ಕೂಡ ಸ್ವಲ್ಪ ಎತ್ತಿಟ್ಟಿರಲಿಲ್ಲ, ಅದು ಕೂಡ ಸ್ವಲ್ಪ ಎತ್ತಿಟ್ಕೊಂಡೆ. ಇನ್ನು ನಮ್ಮ ಮನೆಯವ್ರು ಕೂಡ ಬಟ್ಟೆ ತೆಗಿತಾ ಇದ್ದೀನಿ. ಹಂಗೇನೆ ಎಮರ್ಜೆನ್ಸಿ ಏನಾದರೂ ಹಂಗೆ ಸ್ವಲ್ಪ ಭಯ ಪಟ್ಟಂಗೆ ಆಗ್ಬಿಟ್ರಂತೂ ಏನೋ ಎಷ್ಟು ದಿನ ಇರಬೇಕಾಗುತ್ತೆ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಮುಂಚೆ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿದ್ವಿ. ಬಟ್ ದೇವ್ರ ದಯದಿಂದ ಅಲ್ಲಿವರೆಗೂ ಅಡ್ಮಿಟ್ ಮಾಡೋವರೆಗೂ ನಮಗೆ ಏನೋ ಇದಾಗಲಿಲ್ಲ, ಬೇಗನೆ ಕ್ಲಿಯರ್ ಆಗಿಬಿಡ್ತು. ಇನ್ನು ಮುಗಿಸ್ಕೊಂಡು ನಾವು ನೈಟ್ ಬಂದ್ವಿ. ಇನ್ನು ನೀರು ಕೂಡ ಇರಲಿಲ್ಲ, ಕುಡಿಯೋ ನೀರು ಕೂಡ. ಇನ್ನು ಚಿಕ್ಕಮ್ಮ ಹಿಡ್ದಿಟ್ಟಿದ್ರು ಬೆಳಗ್ಗೆ ಎದ್ದ ತಕ್ಷಣವೇ. ಅದಕ್ಕೋಸ್ಕರ ಅವು ಕೂಡ ಇವಾಗ ಕ್ಯಾನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಇವಾಗ ನೀರೆಲ್ಲ ಹಾಕ್ತಾಯಿದ್ದೀನಿ.
ಸದ್ಯಕ್ಕೆ ಇವಾಗ ಅಂಗಡಿ ಕೆಲಸ ಏನಿಲ್ಲ, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ ನಾವು. ಫಸ್ಟ್ ನಮ್ಮ ಮನೆಯವ್ರು ಬೇಗ ಹುಷಾರಾಗಲಿ ಅಂತ ಹೇಳಿ, ಅವ್ರು ಹುಷಾರಾಗೋವರೆಗೂ ನಾವು ಅಂಗಡಿ ಸುದ್ದಿನೇ ಹೋಗಲ್ಲ. ನೋಡಬೇಕು ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ನಾವು ಕ್ಲೋಸ್ ಮಾಡಬೇಕಂದ್ರೆ ಕ್ಲೋಸ್ ಕೂಡ ಮಾಡ್ತೀವಿ. ಫಸ್ಟ್ ನಮ್ಮ ಮನೆಯವ್ರು ಹುಷಾರಾಗಬೇಕು. ಎಷ್ಟು ದಿನ ಟೈಮ್ ತೊಗೋತಾರೋ ಗೊತ್ತಿಲ್ಲ. ಅವರು ಚೆನ್ನಾಗೊಂದಾದರೆ ಸಾಕು, ಆಮೇಲೆ ನೋಡ್ಕೊಳೋಣ ಮುಂದಕ್ಕೆ ಅಂತ ಹೇಳಿ ಅಂಗಡಿ ಕೂಡ ನಾವು ಇದು ಮಾಡಿದ್ದೀವಿ. ಐಟಮ್ ಎಲ್ಲ ಫುಲ್ಲು ಖಾಲಿ ಮಾಡಿದ್ದೆ. ಸದ್ಯ ಯಾವುದು ಕೂಡ ಕೆಡೋ ಐಟಮ್ ಏನೂ ಇಲ್ಲ, ಎಲ್ಲನೂ ಖಾಲಿಯಾಗಿದೆ. ಇನ್ನು ಮನೆಗೆ ಏನಾದರೂ ಯೂಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸಕ್ಕರೆ ಬೆಲ್ಲ ಅಷ್ಟಿದೆ ಅಷ್ಟೇ, ಅದು ಮನೆಗೆ ಬೇಕಾದರೆ ಯೂಸ್ ಮಾಡ್ಕೊತೀವಿ. ಇನ್ನು ಹೊಸ ಐಟಮ್ ಅಂತೂ ತರೋ ಪ್ಲ್ಯಾನಿಂಗ್ ಅಂತೂ ಇಲ್ಲ. ಇನ್ನು ನೋಡಬೇಕು. ಫಸ್ಟ್ ಮೇನ್ ಅವರೇ ನಮಗೆ ಇದಲ್ವಾ, ಅವರೇ ಹುಷಾರಾಗಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಅದಕ್ಕೋಸ್ಕರ ಜಾಸ್ತಿ ನಾನು ನಮ್ಮ ಮನೆಯವ್ರ ಕಡೆನೇ ಗಮನ ಕೊಡ್ತಾ ಇದ್ದೀನಿ. ಮನೆ ಕೆಲಸ ನಮ್ಮ ಮನೆಯವರು ಮತ್ತು ನನ್ನ ಮಗ ಅಷ್ಟೇ ಇವಾಗ ಸದ್ಯಕ್ಕೆ ಇರೋದು. ಇನ್ನು ಅವ್ರಿಗೆ ಟೈಮ್ ಟು ಟೈಮ್ ಏನು ಬೇಕು ಅಂತ ಕೇಳಿಬಿಟ್ಟು ಎಲ್ಲ ಮಾಡಿಕೊಡ್ತಾ ಇರ್ತೀನಿ. ಮತ್ತು ಟ್ಯಾಬ್ಲೆಟ್ಸು ಮತ್ತು ಟಾನಿಕ್ ಸಮೇತ ಕೊಟ್ಟಿದ್ದಾರೆ, ಅದು ಕೂಡ ಎಲ್ಲ ಟೈಮ್ ಟು ಟೈಮ್ ಕೊಡ್ತಾ ಇದ್ದೀನಿ. ಅವ್ರು ಮರ್ತರೂ ಕೂಡ ನಾನೇ ನೆನ್ಪು ಮಾಡಿಕೊಂಡು ಟೈಮ್ ಆಗಿದೆ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದು ಎಲ್ಲ ಮಾಡ್ಕೊಂಡು ಹೋಗಲೇಬೇಕಲ್ವ, ಅದಕ್ಕೋಸ್ಕರ. ಇನ್ನು ಗುರುವಾರ ಅಲ್ವಾ, ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ದೇವರಿಗೆಲ್ಲ ದೀಪ ಹಚ್ಚೋಣ ಅಂತ ಹೇಳಿ ನೆಲ ಎಲ್ಲ ಒರೆಸ್ಕೊಂಡು ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ರೆ ನನಗೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿ. ಇನ್ನು ನನ್ನ ಮಗ ಕೂಡ ಮಲ್ಕೊಂಡಿದ್ದಾನೆ. ಅವ್ನು ಮಲಗಲಿಲ್ಲ ಅಂದರೆ ಸಖತ್ತು ತೀಟ್ಲೆ ಮಾಡ್ತಾ ಇರ್ತಾನೆ, ಇನ್ನು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಅವನು ಮಲ್ಕೊಂಡಿದ್ದ. ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಮನೇಲಿ ಅವರು ಕೂಡ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ರು. ನಾನು ಬಂದುಬಿಟ್ಟು ಇಲ್ಲಿ ಮನೆ ಕೆಲಸ ಮಾಡ್ಕೊತಾ ಇದ್ದೆ. ಇವಾಗಂತೂ ಆರಾಮಾಗಿ ಏನು ಬೇಕೋ ಅದೆಲ್ಲ ಕೆಲಸ ಮಾಡ್ಕೊತೀನಿ. ಅಂಗಡಿ ಇದ್ರಂತೂ ಜಾಸ್ತಿ ಟೆನ್ಷನ್ನು, ಅಂಗಡಿ ಕಡೆ ನೋಡ್ಕೋಬೇಕು ಮತ್ತು ಮನೆ ಕೆಲಸ ಮಾಡ್ಕೋಬೇಕು. ಮತ್ತು ಈ ಥರ ನಮ್ಮ ಮನೇಲಿ ಯಾರಾದರೂ ಸ್ವಲ್ಪ ಪೇಷಂಟ್ ಇದ್ದರೆ ಅವರು ಕೂಡ ನೋಡ್ಕೋಬೇಕು. ಅದು ಸ್ವಲ್ಪ ರಿಸ್ಕ್ ಆಗ್ತಾಯಿತ್ತು ನನಗೆ, ತುಂಬ ರಿಸ್ಕ್ ಅಂತಲೇ ಹೇಳ್ಬೋದು. ಅಷ್ಟು ಈಸಿ ಎಲ್ಲ ಒಬ್ಬರೇ ಎಲ್ಲ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಇನ್ನು ಪ್ರತಿಯೊಂದು ಹೆಣ್ಮಕ್ಳು ಅಷ್ಟೇ, ನಾನಂತಲ್ಲ, ಪ್ರತಿಯೊಬ್ಬರು ಅಷ್ಟೇ, ಆ ಗಂಡ ಅನ್ನೋರಿಗೆ ಎಂಥವರೇ ಆಗಲಿ, ಹಳ್ಳಿಯಲ್ಲಿ ಕೂಡ ಅಷ್ಟೇ. ಅಂದರೆ ನೋಡಿದ ಮಟ್ಟಿಗೆ ತುಂಬ ಜನ ನಿಜವಾಗ್ಲೂ ಹಳ್ಳಿ ಸೈಡ್ ಗೊತ್ತಲ್ವ, ಸ್ವಲ್ಪ ಜಾಸ್ತಿ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಹಳ್ಳಿಯವರೆಲ್ಲ. ಆದರೂ ಕೂಡ ಡ್ರಿಂಕ್ಸ್ ಮಾಡಿದಾಗ ಬೈತಾ ಇರ್ತಾರೆ ಹಂಗೆ ಹಿಂಗೆ ಅಂತೇಳ್ಬಿಟ್ಟು. ಅವ್ರಿಗೊಂದು ಸ್ವಲ್ಪ ಹುಷಾರಿಲ್ಲ ಅಂದರೆ ಎಷ್ಟು ಕೇರ್ ತೊಗೊತಿರ್ತಾರೆ ಗೊತ್ತಾ, ಎಷ್ಟು ಆಸೆ ಅಂದರೆ ನಿಜವಾಗ್ಲೂ. ಅದೇನೋ ಒಂಥರ ಬಂಧ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಎಕ್ಸಾಂಪಲ್ ಎಷ್ಟು ನೋಡಿದ್ದೀನಿ ನಾನು, ನೋಡ್ತಾನೂ ಇರ್ತೀನಿ. ಅವರು ಏನಾದರೂ ಸ್ವಲ್ಪ ಜಗಳ ಮಾಡಿದಾಗ ಜಗಳ ಆಡ್ತಾರೆ ಅಷ್ಟೇ. ಮತ್ತು ಅವ್ರಿಗೇನಾದರೂ ಸ್ವಲ್ಪ ಹುಷಾರಿಲ್ಲ ಅಂತ ಅಂದ್ಬಿಟ್ರೆ ಎಷ್ಟು ಕೇರ್ ತೊಗೊತಾರೆ ಅಂದರೆ ಅವರು ಜೀವನೇ ಒಂಥರ ಆಗ್ಬಿಡುತ್ತೆ, ಆ ಥರ ತೊಗೊತಾ ಇರ್ತಾರೆ ಹೆಣ್ಮಕ್ಳಂತೂ. ಹಾಗೆಯೇ ಅನ್ನಿಸ್ತಾ ಇರುತ್ತೆ ಎಷ್ಟು ಇದಲ್ವಾ, ಗಂಡ ಹೆಂಡತಿ ಸಂಬಂಧ ಅನ್ನೋದು ತುಂಬ ಇದು. ನಮ್ಗೆ ಒಂದು ವೇಳೆ ನಮ್ಗೆ ಹುಷಾರಿಲ್ಲ ಅಂದ್ರೂ ನಾವು ತಡ್ಕೊತೀವಿ, ಬಟ್ ಅವ್ರಿಗೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅಂತೂ ತಡ್ಕೊಳೋ ಶಕ್ತಿನೇ ಇರಲ್ಲ. ಅವ್ರು ಎಂಥವರೇ ಆಗಲಿ ನೋಡ್ಕೊಳ್ಳದೆ ಇರಲಿ, ಚೆನ್ನಾಗಿಲ್ಲದೆ ಇರಲಿ, ಮನ್ಸು ಅನ್ನೋದು ಒಂಥರ ನಮಗೆ ತುಂಬ ನೋವಾಗಿಬಿಡುತ್ತೆ. ಇನ್ನು ನನ್ನ ಮನಸ್ಸಂತೂ ಸಮಾಧಾನನೇ ಇರಲಿಲ್ಲ ನನಗೆ ನಿಜವಾಗ್ಲೂ. ಸುಮ್ಮನೆ ಇದ್ದೀನಿ ಅಂದರೆ ಇದ್ದೀನಿ ಅಷ್ಟೇ, ಸರಿಯಾಗಿ ಊಟನೂ ಮಾಡ್ತಾಯಿಲ್ಲ, ನಿದ್ದೆನೂ ಮಾಡ್ತಾಯಿಲ್ಲ, ಹಂಗಾಗಿದೆ ನನಗೆ. ತುಂಬ ಬೇಜಾರಾಗ್ತಾ ಇದೆ. ಬಟ್ ಆದರೂ ಇವಾಗ ಪರವಾಗಿಲ್ಲ, ಓಕೆ, ಆರಾಮ್ಸೆ ಇದ್ದಾರೆ. ನೋಡಬೇಕು, ಮೆಡಿಸಿನ್ ಎಲ್ಲ ತೊಗೊತಾ ಇದ್ದಾರೆ. ಅದೆಲ್ಲ ಕ್ಲಿಯರ್ ಆದಮೇಲೆ ಇನ್ನೊಂದು ಸತಿ ಬರ್ರಿ ಅಂತ ಹೇಳಿದ್ದಾರೆ, ಹೋಗ್ಬೇಕು ಅವಾಗ. ಅದೇನು ಅಷ್ಟೊಂದೇನು ಇದಿಲ್ಲ, ಹುಷಾರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಹುಷಾರಾದರೆ ಸಾಕು. ಇನ್ನು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಕೆಲಸಕ್ಕೆ, ಊರಿಗೆ ಹೋಗಬೇಕು ಅಂತಿದ್ದಾರೆ. ನಾವು ಬಂದುಬಿಟ್ಟು ಬಿಡ್ತಾ ಇಲ್ಲ. ಅತ್ತೆ ಮಾವನೂ ಅಷ್ಟೇ, ಅವರು ಕೂಡ ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡು, ಅಲ್ಲೇ ಇರು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅತ್ತೆಗಂತೂ ತುಂಬ ಆಸೆ ನಮ್ಮ ಮನೆಯವರು ಅಂತಂದರೆ. ಇಬ್ಬರು ಮಕ್ಕಳ ಮೇಲೆ ತುಂಬ ಆಸೆ, ಬಟ್ ಇವ್ರ ಮೇಲೆ ಇನ್ನೂ ಜಾಸ್ತಿ ಆಸೆ, ಬಟ್ ಅವ್ರು ತೋರಿಸ್ಕೊಳ್ಳೋದು ಅಷ್ಟೇ. ಅವ್ರಿಗಂತೂ ಸುಮ್ಮನೆ ಫೋನ್ ಮಾಡಿದಾಗೆಲ್ಲ ಅಳ್ತಾನೆ ಇರ್ತಾರೆ. ಹೇಳ್ತಾ ಇರ್ತೀವಿ ಚೆನ್ನಾಗಿದ್ದಾರೆ, ಏನೂ ಆಗಿಲ್ಲ ಅಷ್ಟೊಂದು, ಏನು ಯಾಕೆ ಹೆದರ್ಕೊಂತೀರ ಅಂತ ಕೂಡ ಹೇಳಿದ್ವಿ. ಇನ್ನು ಊರಿಗೆ ಕೂಡ ಬರ್ತಾಯಿದ್ದೀನಿ ಅಂತ ಹೇಳಿದ್ರು ಅತ್ತೆ. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಇನ್ನು ಚೆನ್ನಾಗಿದ್ದೀನಿ, ಇನ್ನೇನು ಬರ್ತಾರೆ ಅಲ್ಲಿಂದ ಸುಮ್ಮನೆ ಪಾಪ ಇದು ಮಾಡ್ಕೊಂಡು ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ನಾನೇ ಬರ್ತೀನಿ ಅಮ್ಮ, ಇನ್ನೇನು ಬರ್ತೀರಾ ಅಂತ ಹೇಳ್ತಾ ಇದ್ರು. ನೋಡಬೇಕು, ನಾವು ಬರ್ತೀವಂದರೆ ನಾವು ಬೇಡ ಅನ್ನೋಕ್ಕಾಗಲ್ಲಲ್ವ. ಬನ್ನಿ ಅತ್ತೆ ಅಂತಲೂ ಹೇಳಿದ್ದೀವಿ. ಬರ್ತಾರೆ ಏನೋ, ಇಷ್ಟರಲ್ಲೇ ಬಂದರೂ ಕೂಡ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಆಗಲೇ ನೋಡಿದ್ದೀರಾ ನಮ್ಮ ಅತ್ತೆನ, ನಮ್ಮ ಮಾವನಿಬ್ಬರನ್ನು ನೋಡಿದ್ದೀರಾ. ಅವ್ರನ್ನೂ ಕೂಡ ನಿಮಗೆ ತೋರಿಸ್ತೀನಿ ಇನ್ನೊಂದು ಸತಿ. ಇನ್ನು ಬಂದ್ರಂತೂ ಖಂಡಿತ ವ್ಲಾಗ್ ಮಾಡ್ತೀನಿ. ಇನ್ನು ನನ್ನ ಮಗ ಕೂಡ ಎದ್ದ. ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಆ ಕಡಲೆಕಾಯಿ ಎಲ್ಲ ನೀಟಾಗಿ ಸುಟ್ಬಿಟ್ಟು ಕಳ್ಸಿದ್ರು, ತಿನ್ನು ಅಂತ ಹೇಳ್ಬಿಟ್ಟು ಕವರ್ಗೆ ಹಾಕಿ ಕಳಿಸಿದ್ರು. ಇನ್ನು ಅವ್ನಿಗೂ ಸ್ವಲ್ಪ ತಿನ್ನಿಸಿ ನಾನು ಕೂಡ ತಿಂದೆ. ಇನ್ನು ನಮ್ಮ ಮನೆಯವರು ಕೂಡ ಬಂದುಬಿಟ್ಟು ಆಗಲೇ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ರು. ಇನ್ನು ನನ್ನ ಮಗನೂ ಕೂಡ ಸ್ನಾನ ಮಾಡಿಸಿ ಅವನಿಗೂ ಕೂಡ ಫ್ರೆಶ್ ಅಪ್ ಮಾಡಿದೆ. ಇನ್ನು ಆಟ ಆಡ್ತಾ ಇದ್ದ ಅವನು, ತುಂಬ ಹೊತ್ತಾಗಿತ್ತು, ಆಟಾಡ್ಕೊಂಡಿದ್ರಿ. ನಾನು ಮಾತ್ರ ವ್ಲಾಗ್ ಮಾಡಿಲ್ಲ. ಇನ್ನು ಮನೆಗೆ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕಂತ ಅಡುಗೆ ಕಡೆ ಎಲ್ಲ ಗಮನ ಕೊಡ್ತಾಯಿದ್ದೆ. ನೋಡ್ತಾ ಇರ್ಬೋದು, ಸ್ವಲ್ಪ ಸುಮ್ಮನೆ ಆಟಾಡ್ಕೊಂಡಿದ್ದಾರೆ ಇಬ್ಬರು ಕೂಡ. ಒಂಥರ ಖುಷಿ, ಏನೋ ಮಗನ ಮುಖ ನೋಡ್ಕೊಂಡಾದರೂ ಆರಾಮ್ಸೆ ಇದ್ದಾರೆ. ನೋವಿದ್ರೂ ಕೂಡ ಏನೂ ನೋವಿಲ್ಲ ಅನ್ನೋ ಥರ ಇದ್ದಾರೆ.
ಅಷ್ಟೇ ಸಾಕು. ಮಕ್ಳ ಮುಖ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೆ ಇನ್ನು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಕೇಳಿದೆ ಏನಾದರೂ ತಿಂತೀರಾ ಅಂದರೆ ಏನೂ ಬೇಡ ಅಂತಂದು ಸ್ವಲ್ಪ ರಾಗಿ ಗಂಜಿ ಮಾಡಿಕೊಡು ಅಂತ ಅಂದರು. ಇನ್ನು ತೆಳ್ಳಗೆ ಸ್ವಲ್ಪ ನೀಟಾಗಿ ರಾಗಿ ಗಂಜಿ ಮಾಡಿಕೊಟ್ಟೆ. ಒಂದು ಟೈಮ್ ಕುಡೀಲಿ ನೋಡೋಣ ಅಂತೇಳ್ಬಿಟ್ಟು. ಇನ್ನು ನೋಡ್ತಾ ಇರ್ಬೋದು ನೀರು ಜಾಸ್ತಿ ಇಟ್ಟಿದ್ದೀನಿ. ಹಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಅದರಲ್ಲಿ ಒಂದು ಲೋಟ ತಾಗ್ದೆ ನೀರು ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ತು. ಇನ್ನು ಬಿಸಿನೀರು ಸ್ವಲ್ಪ ನನಗೆ ಬೇಕಾಗಿತ್ತು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ತಣ್ಣೀರು ಹಾಕಿದ್ದೆ. ತಣ್ಣೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ಬಿಸಿನೀರು ಕಾದ್ಮೇಲೆ ಹಾಕಿದ್ದೀನಿ. ಒಂದು ಚೂರು ಕೂಡ ಗಂಟು ಕಟ್ಟಿರಲಿಲ್ಲ. ಹಿಂಗೆ ತಿರುಗಿಸ್ತಾನೇ ಇರಬೇಕು. ತಿರುಗಿಸ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬೇಯುತ್ತೆ. ಮೇನಾಗಿ ಚೆನ್ನಾಗಿ ಬೇಯಬೇಕು. ಮುದ್ದೆ ಆಗಲಿ ಈ ಥರ ಗಂಜಿ ಆಗಲಿ ಹಿಟ್ಟು ಮಾತ್ರ ಚೆನ್ನಾಗಿ ಬೆಂದ್ರೇ ಹೊಟ್ಟೆಗೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಚೆನ್ನಾಗಿರುತ್ತೆ. ಇನ್ನು ಪರ್ಫೆಕ್ಟಾಗಿ ಮಾಡ್ತೀನಿ ರಾಗಿ ಗಂಜಿ. ನಾನು ಯಾವ ಥರ ಬೇಕಾದರೂ ಮಾಡ್ತೀನಿ. ನಾನು ಆವಾಗ ಮಾಡ್ತಾನೇ ಇರ್ತೀನಿ. ನಾನು ಕೂಡ ರಾಗಿ ದೋಸೆ ಆಗಲಿ ಮುದ್ದೆ ಆಗಲಿ ಈ ಥರ ಗಂಜಿ ಆಗಲಿ ಮಾಡ್ಕೊತಿರ್ತೀವಿ. ಬಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ. ಅದು ನಾನು ಮುಂಚೆಯಿಂದನೂ ಅಷ್ಟೇ, ನನಗೆ ತುಂಬ ಇಷ್ಟ ಹೇಳ್ಬೇಕಂದ್ರೆ ರಾಗಿ ಗಂಜಿ. ಯಾವಾಗಾದ್ರೂ ಹಿಂಗೆ ಮಧ್ಯಾಹ್ನ ಟೈಮಲ್ಲಿ ಫ್ರೀ ಆಗಿದ್ದಾಗ ಏನಾದರೂ ತಿನ್ನೋಕ್ಕಿಲ್ಲ ಮನೆಯಲ್ಲಿ ಅಂತಂದರೂ ಕೂಡ ಈ ಥರ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಮಾಡ್ಕೊಂಡು ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ ಮತ್ತು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಮೊಸರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದಿದು. ನಾನು ಎಷ್ಟೋ ಸರಿ ನಾನು ಒಬ್ಬಳೇ ಇದ್ದಾಗಂತೂ ಈ ಥರ ಮಾಡ್ಕೊಂಡು ಕುಡ್ದಿದ್ದೀನಿ, ಇನ್ನೇನು ಅಡುಗೆ ಮಾಡೋದಂತ ಹೇಳಿ. ಇನ್ನು ನಮ್ಮ ಮನೆಯವರು ಕೂಡ ನೆನೆಸಿದ್ರಲ್ವ, ಬಿಡ ಅವ್ರಿಗೂ ಆಗುತ್ತೆ ಅಂತೇಳಿ ಇವಾಗ ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.